ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಪೇಟ ಅಮ್ಮಾಪುರ ಗ್ರಾಮದಲ್ಲಿ 25ನೇ ಜಾತ್ರಾ ಮಹೋತ್ಸವ ಹಾಗೂ ಧರ್ಮಸಭೆ ಕಾರ್ಯಕ್ರಮ ನಡೆಯಿತು. ಉದ್ಘಾಟನೆಯನ್ನ ಮಂಟೂರು ಪೀಠಾಧಿಪತಿಗಳು ಆದ ಶ್ರೀ ಮಾಂತಲಿಂಗ ಮಹಾಸ್ವಾಮಿಗಳು, ಮಂಟೂರು ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಶ್ರೀ ಶಬ್ರ ಶಿವಕುಮಾರ ಸ್ವಾಮಿಗಳು, ದುರದುಂಡೇಶ್ವರ ಮಠ ಕುಡೇಕಲ್, ಕಂಟಿ ಮಠ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು, ಮದ್ದೂರು ಅಧ್ಯಕ್ಷತೆ ರಾಮಲಿಂಗೇಶ್ವರ ಮಠ, ಪೇಟ ಅಮ್ಮನಾಪುರದ ಶ್ರೀ ರಾಮಶರಣರು, ಮುಖ್ಯ ಅತಿಥಿಗಳಾಗಿ ಶ್ರೀ ಮೌನಯ್ಯ ತಾತಗೂಳಿ, ಕೈಲಾಸಕಟ್ಟಿ ಅಧ್ಯಕ್ಷರು ತಿಂತಣಿ, ಶ್ರೀ ವೇದಮೂರ್ತಿಯ ಗುರುಪದ ಸ್ವಾಮಿಗಳು ಶಹಾಪುರ್, ಶ್ರೀ ಮಣಿಕಂಠ ಮುತ್ಯ, ಶ್ರೀ ಸಾಯಿಬಾಬಾ ಮಠ ನಡಾಳ, ಶ್ರೀ ಸಿದ್ದಪ್ಪ ಹಿರೇಮಠ ಅಂಬಾಮಠ, ದೇವೇಂದ್ರಪ್ಪ ಮುತ್ಯ ಹಾಲಪಾವಿ, ಬೊಮ್ಮನಹಳ್ಳಿ ಮಲ್ಲಯ್ಯ ಸ್ವಾಮಿ ವಾಗಣಗೇರಿ, ಶರಣಯ್ಯ ಸ್ವಾಮಿ ದಾಸೋಮಠ ಕುಮಾರಪೇಟೆ ಮತ್ತು ಶಿವಕುಮಾರ್ ಮುತ್ಯ ಹಿರೇಮಠ ಹೊನ್ನಳ್ಳಿ, ಯುವ ಮುಖಂಡರು ಆದ ಮಹೇಶ್ ವಿ ಯಾದವ್, ಕರ್ನಾಟಕ ರಕ್ಷಣಾ ವೇದಿಕೆ ಕಲ್ಯಾಣ ಕರ್ನಾಟಕ ವಿಭಾಗದ ಅಧ್ಯಕ್ಷರು ಆದ ಶಿವಮಾನಯ್ಯ, ಎಲ್ಟಿ ನಾಯಕ ದೇವರ ಗುನಾಳ ಭಾಗವಹಿಸಿದ್ರು. ಕಾರ್ಯಕ್ರಮದ ಉದ್ಘಾಟಕರು ಆದ ಶ್ರೀ ಮಂಟೂರ ಪೀಠಾಧಿಪತಿಗಳು ಆದ ಮಾತಲಿಂಗ ಮಹಾಸ್ವಾಮಿಗಳು ಜ್ಯೋತಿ ಬೆಳಗಿಸಿ ಚಾಲನೆ ಕೊಟ್ಟಿದ್ದಾರೆ. ಪ್ರಾಸ್ತಾವಿಕವಾಗಿ ರಾಮಲಿಂಗೇಶ್ವರ ಮಠದ ರಾಮಶರಣರು ಮಾತನಾಡಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಿವಮೋನಯ್ಯ, ಎಲ್ಡಿ ನಾಯಕ ದೇವರ ಗೋನಾಲ, ಕರ್ನಾಟಕ ರಕ್ಷಣಾ ವೇದಿಕೆ ಕಲ್ಯಾಣ ಕರ್ನಾಟಕ ಅಧ್ಯಕ್ಷರು ಚಲಪತಿ ಗೌಡ ಬಣ ಮಾತನಾಡಿದರು. ಶಿವಕುಮಾರ ಸ್ವಾಮಿಗಳು, ದುರದುಂಡೇಶ್ವರ ಮಠ ಕುಡೇಕಲ್ ಮತ್ತು ಕಂಠಿ ಮಠದ ಪೂಜ್ಯರು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳು, ಶ್ರೀ ಗುರುಪಾದ ಸ್ವಾಮಿಗಳು ಶಹಾಪುರ್ ಮತ್ತು ಶಿವಮಾನಯ್ಯ, ಎಲ್ಡಿ ನಾಯಕರವರು ಮಾತನಾಡಿದರು. ಸಾಧನವ್ರು ಅಂತಲ್ಲಿ ಬಂದ ಮಠ ಕಟ್ಟಕತ್ತಾರೆ. ಮಠ ಆಗ್ತದ ಈಗ 4 ಗಂಟೆಗೆ ಬಿಚ್ಕೊಂಡು ಹೋಗ್ತಾರ ಅನ್ನೋ ಪರಿಸ್ಥಿತಿ ಇತ್ತು. ಯಾಕಂದ್ರೆ ಇಲ್ಲಿ ಎಲ್ಲಿ ನೋಡಿದ್ರು ನೀರಿತ್ತು, ಸೌಳಿತ್ತು, ನೆಲ ಸರಿ ಬಿದ್ದಿರಲ್ಲ. ಅದ್ರಾಗ ಈ ಭಾಗದಾಗ ಬರ್ಬೇಕಂದ್ರ ಪೂಜ್ಯರು ಹೊಸಬ್ರು ಇಂಥದ್ರಾಗ ಮಠ ಕಟ್ಟಿಗೆ ಈ ಮಠಕ್ಕೆ ಬಿಟ್ಟಾರ ಅಂದ್ರೆ ರಾಮಲಿಂಗ ಸಾಕ್ಷಾತ್ ರಾಮಲಿಂಗಪ್ಪರು ಇಲ್ಲಿ ನಿಜ ಅಂತ ವೇದಿಕೆಯಲ್ಲಿ ಒಳಗೆ ಇಷ್ಟಪಡ್ತೇನೆ. ಅಪ್ಪ ಅವ್ರು ಹೆಂಗ್ ಬೆಳೆಸಾರ ಮಠ ಅಂತಂದ್ರ ನಾವು 15 ವರ್ಷದಿಂದ ನಾವು ಕಲಿತಾದಾಗಿದ್ದೀವಿ. ಕಲಿತಾದಾಗಿದ್ದಾಗ ಅಪ್ಪವ್ರು ಬಂದ್ರಂದ್ರ ಆ ಕಡೆ ಒಂದ್ 2-3 ದಿನ ಭಕ್ತರ ಮನೆ ಕರ್ಕೊಂಡು ಹೋಗೋರು ನಮ್ಮನ್ನ. ಅವ್ರು ಕೂಡ ಬಹಳ ತಿರುಗಾಡಿವಿ. ಅದರಂಗ ಈ ಮಠ ಬೆಳಿಬೇಕಂದ್ರೆ ಸುತ್ತ ಅಮ್ಮಾಪುರ ಆಗಿರ್ಬೋದು, ಆಟಿಗೇರಿ ಆಗಿರ್ಬೋದು, ಜಾರ್ಮಿಂಚ್ ಆಗಿರ್ಬೋದು, ಈ ಕಡೆ ಬೊಮ್ಮನಹಳ್ಳಿ ಆಗಿರ್ಬೋದು, ಎಲ್ಲಾ ಗ್ರಾಮಗಳು ಅಪ್ಪರು ಎಲ್ಲರಿಗೆ ಆಶೀರ್ವಾದ ಮಾಡ್ಕೊಂತ ಒಳ್ಳೇದು ಮಾಡ್ಕೊಂತ ಹೊಂಟಾರ ಅಂತ ಈ ನಮ್ಮನೆ ಹೊಂಟಾರ. ಅದ್ರಾಗ ಈಗ 4-5 ವರ್ಷದಿಂದ ನಮ್ಮ ಮಲ್ಲಿಕಾರ್ಜುನ್ ರೆಡ್ಡಿ ಆಗಿರ್ಬೋದು, ಮಹೇಶ್ ಯಾದವ್ ಆಗಿರ್ಬೋದು, ಸಹೋದರರು ಮತ್ತ ಉಳಿದ ಎಲ್ಲಾ ಟೀಮ್ ಅಪ್ಪರಿಗೆ ಹೇಳಿದಂಗ ಎಲ್ಲಾ ರೀತಿಯಿಂದ ರಾತ್ರಿ ಆಗಲ್ಲ ಅನ್ನೋದೇ ಎಲ್ಲಾ ತರದ ಸಹಾಯ ಮಾಡಿ ಈ ಮಠಕ್ಕೆ ತಂದು ನಿಲ್ಸರ. ಅವರಿಗೂ ಕೂಡ ರಾಮಲಿಂಗಪ್ಪ ಮಲ್ಲಿಕಾರ್ಜುನ ಸ್ವಾಮಿ ಒಳ್ಳೇದು ಮಾಡ್ಲಂತ ಹೇಳ್ತಾ ಈ ವೇದಿಕೆಯಲ್ಲಿ ನಮಗೆ ಕೆಲಸದಿಂದ ಮಾತನಾಡಲು ಅವಕಾಶ ಮಾಡಿಕೊಡ್ತಂತ ಎಲ್ಲಾ ಪೂಜ್ಯರಿಗೆ ಪಾದಕ್ಕೆ ವಂದಿಸುತ್ತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಠದ ಭಕ್ತರಿಗೆ ಮಂಟೂರು ಪೀಠಾಧಿಪತಿಗಳು ಆಶೀರ್ವಾದ ಮಾಡಿದ್ರು. ಈ ಸಂದರ್ಭದಲ್ಲಿ ಶ್ರೀ ಮಲ್ಲಣ್ಣ ಸಾಹುಕಾರ್, ಜಾಲಿಬೆಂಚಿ, ನಿಂಗಣ್ಣ ಕುಳಗೇರಿ, ಗುರು ಹವಾಲ್ದಾರ್ ಬೋನಾಳ, ಮಲ್ಲಿಕಾರ್ಜುನ್ ಅರಿಕೇರಿ, ನಾಗಪ್ಪ ಬಳಿ, ಮಾನಪ್ಪ ಬಾವಿ, ಮಹೇಶ್ ಸರ್ವಿ, ಸನ್ನಿ ಯಾದವ್, ನರಸಪ್ಪ ಯಾದವ್, ಹನುಮಂತರಾಯ್ ತನಿಖೇದಾರ್, ವೆಂಕಣ್ಣ ಯಾದವ್, ಭೀಮು ಯಾದವ್, ದೇವು ದೊಡ್ಡಮನಿ ಅನೇಕ ಭಕ್ತರು ಉಪಸ್ಥಿತರಿದ್ದರು. ಶ್ರೀ ಮಲ್ಲಿಕಾರ್ಜುನ್ ರೆಡ್ಡಿ ಅಮ್ಮಾಪುರ ಅವರು ನಿರೂಪಿಸಿದ್ರು. ವೆಂಕಟೇಶ್ ರಾವ್ ಸ್ವಾಗತ ಮಾಡಿದ್ರು. ಮಲ್ಲು ಬಡಿಗೇರ್ ಅವರು ವಂದಿಸಿದ್ರು. ನಿಜಾಮುದ್ದೀನ್, ಯಾದಗಿರಿ, ಎಜೆ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.